ನಮ್ಮಮ್ಮ ಯಾವಾಗ ಹೋಗಿದ್ದು ನಿಧಾನಕ್ಕೆ ನಡ್ಕೊಂಬಿಟ್ಟು ಬತ್ತೈತೆ. ಯಪ್ಪ ಸತ್ಯ, ಅವ್ರೇನು ಕಂತ್ರಿ ಬಿಸ್ನೆಸ್ ಮಾಡ್ತಾವ್ರೆ ಅಂತ ನಮಗೂ ಗೊತ್ತಾಯ್ತಲ್ಲ. ನಮ್ಮ ಅಮ್ಮಂಗೂ ಹೇಳ್ಬೇಕು ಈ ವಿಷಯನ. ಅವ್ರೇನು ಬಿಸ್ನೆಸ್ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಕಳ್ತನ ಮಾಡೋದೊಂದು ಬಿಸ್ನೆಸ್ ಮಾಡ್ಕೊಬಿಟ್ಟವ್ರೆ. ಅದನ್ನ ಯಾರನ್ನ ಬಿಸ್ನೆಸ್ ಅಂತಾರೆ? ಎಲ್ಲರೂ ಒಂದು ಆ ಬಿಸ್ನೆಸ್ ಕಳ್ತನದ ಬಿಸ್ನೆಸ್ ಮಾಡ್ಬಿಟ್ಟಿದೆ. ಎಲ್ರೂ ಟಾಪಾಗಿ ಹೊಂಟೋಗ್ಬಿಡೋರು ಅಂತ ಅನ್ನಿಸ್ತದೆ. ಅಯ್ಯೋ ದೇವ್ರೆ, ಅಂಥ ಬಿಸ್ನೆಸ್ಸು. ಈ ಅಮ್ಮ ಒಸಿ ಸರ ನಡ್ಕೊಂಬಿಟ್ಟು ಬಾ. ಅಯ್ಯೋ ನಡಿಲೋ ಬ್ಯಾಡೋ ಅಂತ ನಡ್ಕೊಂಡು ನಿಧಾನಕ್ಕೆ ಗೊತ್ತೈತೆ. ಬಾಮ ಇಲ್ಲಿ ಸಾರ್ನ ಏ ಅಂಥದ್ದೇನಾಯ್ತು ಗೊತ್ತಾಯ್ತು ನೀರು. ಅಯ್ಯೋ ಬುಡ್ಕೋತಾಳೆ. ಬಾ 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 ಅಂತ ಹೇಳ್ಬಿಟ್ಟು ತಲೆ ಕೆಡ್ಸಕ್ಕೆ ಗೊತ್ತಾಯ್ತು ನೀರು. ಯವ್ವ ಸುಸ್ತಾವೈತೆ ಕಣಮ್ಮಿ ಅತ್ತಗೆ. ಈಗ ವಯಸ್ಸಾಯ್ತಾಯ್ತಲ್ಲ, ಬತ್ತ ಯವ್ವ ಓಡಾಡಕ್ಕೂ ಆಯ್ತಿಲ್ಲ. ನಾವು ಎಲ್ಲ ಒಂತಾಗ ನೆಲೆ ನಿಂತು ಬಿಡ್ಬೇಕು ಕಣಮ್ಮಿ. ಹಿಂಗೆ ತಿರ್ಬೋಕಿಗಳು ಥರ ತಿರ್ಕೊಂಡು ಕುಂತ್ಕೊಂಡ್ರೆ ನನಗೂ ವಯಸ್ಸಾಗೋಯ್ತಾ. ಸ್ಯಾನೆ ತಿರ್ಗಕ್ಕಾಗಕ್ಕಿಲ್ಲ ನನಗೂ. ಅಯ್ಯೋ ಹಿಂಗೆ ಕುಂತ್ಕೊಂಡ್ರೆ ನಿಂತ್ಕೊಂಡ್ರೆ ಕುಂತ್ಕೊಳಕ್ಕಾಗಕ್ಕಿಲ್ಲ. ಇಲ್ಲಿ ನೋಡಿದ್ರೆ ಈ ಸುಮ್ಮಿ ಮನೆಗೆ ನಾನೇ ಅಡುಗೆ ಮಾಡಿ ಸೋತೋಗ್ಬಿಟ್ಟಿವ್ನಿ. ಅಯ್ಯೋ ದೇವ್ರೆ, ಈ ಬಾಳೆ ಏನಕ್ಕೆ ಬೇಕು? ನಮ್ಮದು ಅಂತ ಮನೆ ಇದ್ದಿದ್ರೆ ಒಂದು ಇಂಥ ಬಾಳೆ ಯಾಕೆ ಬಾಳ್ತಾ ಇದ್ವಿ ನಾವು? ನೆಮ್ಮದಿಯಾಗನೇ ಇರ್ಬೋದಿತ್ತಲ್ವೇ ಅಮ್ಮ. ನೆಮ್ಮದಿಯಾಗಿರಕ್ಕೆ ಅಂತ ಒಂದು ಅವಕಾಶ ಸಿಕ್ಬಿಟ್ಟೈತೆ ಕಣಮ್ಮ ನಮ್ಗಂತೂ. ಏನು ಅವಕಾಶ ಅಂತಂದ್ರೆ ಅವ್ರಿಬ್ರು ಯಾವ ಬಿಸ್ನೆಸ್ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಯ್ತು ಕಣಮ್ಮ. ನೀನ್ ಬಿಡು ಕಿಲಾಡಿ. ಕಂಡಿಡಿತಿ ಅಂತ ನಂಗೆ ಸಂದಾಗ ಗೊತ್ತು. ನೀನ್ ಕಿಲಾಡಿ ಅಂದ್ರೆ ಕಿಲಾಡಿ ನೀನಂತೂ. ಏನು ಬಿಸ್ನೆಸ್ ಮಾಡ್ತಾವ್ರಂತೆ, ಬಂಗಾರದ ಅಂಗಡಿ ಮಳಗವ್ರ ಅಂತ ಹೇಳ್ಬಿಟ್ಟು ನಾವು ಅದೇ ಬಿಸ್ನೆಸ್ ಮಾಡ್ಬಿಟ್ಟು ನಾವು ಲಕ್ಷ ಸಂಪಾದನೆ ಮಾಡ್ಕೊಬಿಟ್ಟು ಒಂದ್ ಮನೆ ಕಟ್ಕೊಂಬಿಟ್ಟು ನೆಮ್ಮದಿಯಾಗಿದ್ಬಿಡನ್ ಕಣವ. ಅವ್ರು ಮಾಡ್ತಿರೋ ಬಿಸ್ನೆಸ್ನ ನಾವೇನಾರ ಮಾಡ್ಬಿಟ್ರೆ ಮನೆ ಕಟ್ಟೋದೇನು? ತಾಜ್ ಮಹಲ್ನೇ ಕಟ್ಬಿಡ್ಬೋದು ಕಣಮ್ಮ. ಇನ್ನೇನು ಅಂತ ಬಿಸ್ನೆಸ್ ಮಾಡ್ತಿರೋದು ಅವರು? ತಾಜ್ ಮಹಲ್ ಕೊಟ್ಟೋ ಅಂತ ಬಿಸ್ನೆಸ್ ಮಾಡ್ತಿರೋದು ಅಮ್ಮ. ಅವ್ರಿಬ್ರು ಸೇರ್ಬಿಟ್ಟು ಕಳ್ತನ ಮಾಡ್ತಾವ್ರ ಕಣಮ್ಮ ಬೆಂಗಳೂರಾಗೆ. ಏನೇ ಹೇಳ್ತಿದ್ದೀಗ ನೀನು? ಕಳ್ತನ ಮಾಡ್ತಾವ್ರಾ? ಹೂ ಕಣಮ್ಮ, ಕಳ್ತನ ಮಾಡ್ತಾವ್ರೆ. ನಾನೇನಿಯಾ ಇಲ್ಲಿ ಜಗಳ ನಡ್ಬೇಕಾರೆ ಇದ್ನಲ್ಲ, ಲಕ್ಷ್ಮು ಬಂದ್ಬಿಟ್ಟು ನಿನ್ನ ಗಂಡನ ಹೆಂಗ್ ಸಿಕ್ರಂಗೆ ಬೈತಿದ್ಲು. ಏನ್ಲಾ ಮಾಡ್ತಾ ಇದೀಯ ಬೇವರ್ಸಿ ನೀನು? ಏನ್ಲಾ ಅದು ಇದು ಅಂತ ಹೇಳ್ಬಿಟ್ಟು ಸರಿಯಾಗಿ ಏನಿಯ ಬೈದಾಡ್ತಾ ಇದ್ಲು. ಅವ್ರನ್ನಂತೂ ನೋಡ್ಬೇಕಿತ್ತು ನೀನು ಹೆಂಗ್ ಬೈದಾಡ್ತಿದ್ಲು ಅಂತ ಹೇಳ್ಬಿಟ್ಟು. ಯಪ್ಪ ದೇವ್ರೇ, ಕಳ್ತನ ಅಂತ ಹೇಳ್ಬಿಟ್ಟು ನನಗಂತೂ ಅರ್ಥ ಆಯ್ತು ಕಣಮ್ಮ. ನೋಡು ಮಮತಾವಳಿಯ ಹಂಗೆ ಈಗ ನನ್ನ ಮಗ ಎಲ್ಲ ಸೇರ್ಕೊಂಡು ಒಟ್ಟೊಟ್ಟಿಗೆ ಕಳ್ತನ ಮಾಡೋದು, ಹಂಚ್ಕೊಳ್ಳೋದು ಹಂಗೆ ಮಾಡ್ತಾವ್ರೆ ಕಣಮ್ಮ. ಇಲ್ಲಾಂದರೆ 15 ದಿನಕ್ಕೆ 5 ಲಕ್ಷ 6 ಲಕ್ಷ ಬರೋ ಬಿಸ್ನೆಸ್ ಯಾವುದೈತಿ ಹೇಳಮ್ಮ ನೀನೇನಿಯ? ಯೋಚನೆ ಮಾಡು. ಅದೇ ಮತ್ತೆ ಅಮ್ಮ, ಯಾವ ಬಿಸ್ನೆಸ್ಸು ಮಾಡ್ತಿಲ್ಲ. ಎಲ್ಲ ದೊಡ್ಡ ಒಡವೆ ಅಂಗಡಿನಂತೆ, ಬಟ್ಟೆ ಅಂಗಡಿನಂತೆ, ಆಮೇಲೆ ಬ್ಯಾಂಕಿಂಗ್ ಏನಾರ ಮಾಡ್ತಾರೋ ಗೊತ್ತಿಲ್ಲ. ದೊಡ್ಡ ಸಾಹುಕಾರು ಮನೆಗಳಂತೆ ಅದೆಲ್ಲ ಕಳ್ತನ ಮಾಡ್ಬಿಟ್ಟು ಬರೋದು, ಹಂಚ್ಕೊಳ್ಳೋದು. ಇವನು ಅವನು ಇಬ್ಬರು ಸೇರ್ಕೊಬಿಟ್ಟು ಅಂತ ಬಿಸ್ನೆಸ್ ಮಾಡ್ಬಿಟ್ಟು ಪ್ಯೂಮಸ್ ಆಗೋಗ್ಬಿಟ್ಟವನಿ. ಲೆಕ್ಕ ಹಾಕ. ಏನು ಕೊಯ್ಯಾಗ 1.5 ಲಕ್ಷ ರೂಪಾಯಿ ಫೋನ್ ಕೇಳಿಯೇ, ಕೊತ್ತಾಗ ಚೈನ್ ಕೇಳಿಯೇ, ಇವ್ರ ದಿಮಾಕುಗಳು ಕೇಳಿಯೇ, ಇವ್ರ ಅವತಾರಗಳು ಕೇಳಿಯೇ. ಅಮ್ಮ ನನಗೇನು ಅನ್ನಿಸ್ತೈತಿ ಅಂದರೆ ನಾನು ಒಂದು 2 ಕಿತ ಕಳ್ತನ ಮಾಡ್ಬಿಡ್ಲಾ? ಮಗಳೇ, ಪೊಲೀಸ್ ಕೈಯಾಗ ತಗ್ಲಾಕಬಿಟ್ಟೆ ಅಂದ್ರೆ ಚಟ್ನಿ ಅರಿತಾರೆ. ಸಿಗಾಕೊಂಡ್ರೆ ಅರಿತಾರೆ, ಸಿಗಾಕೊಂಡ್ಲಿಲ್ಲ ಅಂತ ಹೇಳಿದ್ರೆ ಇವಾಗ ನೋಡ್ದೆ ಇವ್ರಿಬ್ರು ಹೆಂಗ್ ಮಜಾ ಮಾಡ್ಕೊಂಡು ಆರಾಮಾಗವ್ರೆ. ನಾವು ಹಂಗೆ ಮಜಾ ಮಾಡ್ಕೊಂಡು ಆರಾಮಾಗಿರ್ಬೋದು. ಆದ್ರೂ ಮಗಳೇ, ಪೊಲೀಸರು ರುಚಿ ಗೊತ್ತಲ್ಲ ಹೆಂಗ್ ಹೊಡೆದ್ ಬಿಸಾಕ್ತಾರೆ ಅಂತ. ಈಗಲೇ ನಮ್ಮ ಮ್ಯಾಲೊಂದು ಕೇಸ್ ಇದ್ದು ಊರ್ ಬಿಟ್ಟು ಆಚೆ ಕಡೆಗೆ ಹೋಗಿಲ್ಲ ಅಂತ ಬೇರೆ ಹೇಳಿ ಊರಾಗೆ ತಿರ್ಗಾಡಂಗ್ ಮಾಡೋರೆ. ಈಗ ನಾವು ಊರ್ ಬಿಟ್ಬಿಟ್ಟು ಹೋದ್ರೆ ಹೆಂಗಿರ್ತದೆ ಹೇಳು? ಊರಾಗೆ ನೀನು ಯಾರ ಮನೆಗನ ಕಣ್ಣ ಹಾಕನ ಕಣಮ್ಮ. ಈ ಊರ್ ಬಿಟ್ಬಿಟ್ಟು ಹೋಗ್ಬಾರ್ದು ಅಂತ ಪೊಲೀಸ್ನವರು ಹೇಳೋರೆ. ಈಗ ನಾನು ನೀನು ಇಬ್ಬರೇ ಮಾಡೋಕ್ಕಾಗಲ್ಲ. ಅವನನ್ವೇ ಡೀಲು ಕರ್ಕತೀನಿ. ಯಾರ ಮನೆಗನ ಒಬ್ರು ಮನೆಗೆ ಈ ಊರಾಗ ಯಾರು ಸಾವುಕಾರವ್ರು ಅವ್ರ ಮನೆಯ ಕಣ್ಣ ಹಾಕೋದು? ನಾವೇ ಕದ್ದಿದ್ದೀವಿ ಅಂತ ಗೊತ್ತಾಗಕ್ಕಿಲ್ವಲ್ಲ. ಬೆಂಗ್ಳೂರಿಗೆ ಹೋಗ್ಬಿಟ್ಟು ಕಳ್ತನ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ವಲ್ಲ. ಇಲ್ಲೇ ನೀನೇ ಕಳ್ತನ ಮಾಡೋಣ ಬಿಡು. ನಿನಗೆ ಯಾಕಮ್ಮಿ ಇಂಥ ಕೊಂತ್ರಿ ಬುದ್ಧಿ ಬಂತು? ಇಷ್ಟು ದಿನ ನೆಟಕಿದ್ದಲ್ಲ, ಈಗ ಒಳ್ಳೆ ಕೊಂತ್ರಿ ಬುದ್ಧಿ ಬಂದ್ಬಿಟ್ಟೈತಲ್ಲ ನಿಂಗೂನುವೆ. ಅಲ್ಲ ಪೊಲೀಸ್ ಕೈಯಾಗ ಚೆನ್ನಾಗಿ ರುಚಿ ತಿನ್ಬೇಕು ಅಂತ ಆಸೆಗಿಸಿ ಐತೆ ನಿನಗೆ. ಹೆಂಗೆ ತೋರಿಸ್ತಾರೆ ಗೊತ್ತಾ? ಚರ್ಮ ಸುಲ್ತು ಕೂರಿಸ್ಬಿಡ್ತಾರೆ. ಯಪ್ಪ, ಅವ್ರು ಹೊಡೆಯೋ ಏಟುಗಳಿಗೆ ಮೈ ಮುಳಿಗಳೆಲ್ಲ ಮುರಿದೋಯ್ತವೆ. ನನಗನ ವಯಸ್ಸಾಗೈತೆ ಅಂತ ಒಸಿ ಬಿಡ್ತಾರೆ. ನಿಂಗೆ ಅದು ಬಿಡ್ದಿದಂಗೆ ಸರಿಯಾಗಿ ಒಬ್ಬ ಅನಿಸ್ತಾರೆ. ಇದೆಲ್ಲ ಬೇಕು ಕಣಮ್ಮ, ಬೇಕು. ನನ್ನನ್ನು ಅವಮಾನ ಮಾಡಿಬಿಟ್ಟು ಚೀತು ಅಂತ ಉಗ್ದಿರೋರ ಮುಂದೆ ಸ್ಟ್ಯಾಂಡರ್ಡ್ ಆಗಿರಬೇಕು ಅಂದರೆ ನನಗೆಲ್ಲನೂ ಬೇಕು. ನೀ ಸುಮ್ಕೇನಿ ಹಬ್ಬ. ಇವ್ನು ಯಾರನ್ನ ಒಬ್ಬರನ್ನ ಕ್ಯಾಚ್ ಹಾಕ್ಕೊಂಡು ನಮ್ಮ ಜೊತೆ ಕರ್ಕೊಂಡು ಹೋಗೋಣ. ಈ ಸುಮಾ ಆಂಟಿ ಮಗ ಅಂತೂ ಬರೋಕ್ಕಿಲ್ಲ. ಹೋಗಿ ಮಮತಾ ಅಳಿಯೋ ನೆನೆಯ ಪುಟ್ಟಿಗೆ ಹಾಕ್ಕೊಂಡು ಕಳ್ತನಕ್ಕೆ ಪ್ರೇರೇಪಣೆ ಕೊಡೋಣ ಬಾ. ಆದರೆ ಸ್ಯಾನೆ ಕಿತಾವು ಕಳ್ತನ ಮಾಡಬೇಡ. ಒಂದು ಕಿತ ಕಳ್ತನ ಮಾಡ್ಕೊಂಬಿಟ್ಟು ಸುಮ್ಮನಾಗ್ಬಿಡ್ಬೇಕು. ಅಷ್ಟೇ, ಒಂದು ಕಿತ ಮಾಡ್ಕೊಂಡು ಸುಮ್ಮನಾಗ್ಬಿಡೋಣ. ಸರಿ ಬಾ. ಈ ನನ್ನ ಮಕ್ಕಳು ನೀ ಎಣ್ಣೆ ತಗೊಬಿಟ್ಟು ಬರ್ರಿ ಅಂತ ಕಳಿಸಿ ಸುತ್ತಾದ್ರೂ ಇನ್ನೂ ಬರಲಿಲ್ವಲ್ಲ. ನನ್ನ ಮಕ್ಳಿಗೆ ದುಡ್ಡು ಕೊಟ್ಟು ಕಳಿಸ್ಬಿಟ್ರೆ ಅಲ್ಲೇ ಕುಡ್ಕೊಂಡೇನೋ ಕುತ್ಕೊಬಿಡ್ತಾರೋ ಏನೋ. ಮೊಬೈಲ್ ಬೇರೆ ತಂದಿಲ್ಲ ನಾನು. ಒಂದು ಯಾವ್ದಾರ ಮೊಬೈಲ್ ತಗೊಂಡು ಸಿಮ್ಮನ್ನ ತಗೋಬೇಕಿತ್ತು ನಾನು. ಈ ನನ್ನ ಮಕ್ಕಳು ಎಲ್ಲ ಅಳವಿದ್ದೋದ್ರು. 1,500 ಎತ್ಕೊಂಡು ಹೋದ್ರು ಬರಲೇ ಇಲ್ವಲ್ಲ. ಇವ್ರು ಏನು ತಗೊಬಿಟ್ಟು ಬರಲ್ವೋ ಏನು ಕತೆಯೋ ಗೊತ್ತಿಲ್ಲ. ಅಯ್ಯೋ ಏನ್ ಮಾಡ್ತಾ ಇದ್ದೀರಾ ಒಳ್ಳೆ ಹತ್ರ ಕುತ್ಕೊಂಡು? ಓ ಕಮ್ಲಿ, ನೀನು ನಿಲ್ಲಿ ಬಾ. ಏನಿಲ್ಲ, ನಿಮ್ಮನ್ನೇ ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ. ಏನೋ ಇಲ್ಲಿ ಕುತ್ಕೊಂಡೇನೋ ಬ್ಯುಸಿ ಆಗಿದ್ದಂಗಿದ್ದೀರಾ? ಇಲ್ಲ, ಚಿಕ್ಕದು ಪಾರ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಕುಂತ್ಕೊಂಡೆ. ಚಿಕ್ಕ ಪಾರ್ಟಿಯ ಮಾಡೋಣ ಅಂತ ಹೇಳಿ ಅವ್ರಿಗೆಲ್ಲ ಸ್ವಲ್ಪ ಎಣ್ಣೆ ಥರ ಕೇಳಿದ್ದೀನಿ, ಇನ್ನೂ ಬಂದಿಲ್ಲ. ಅದಕ್ಕೆ ಕಾಯ್ತಾ ಇದ್ದೆ.
ಅದೇನು ಅಂತ ಹೇಳಿದ್ರೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಬಿಸ್ನೆಸ್ನಾಗೆ ನಾವು ಪಾರ್ಟ್ನರ್ ಆಗಬೇಕು ಅಂತ ಅನ್ಕೊಂಡಿದೀವಿ. ನಮ್ಮಮ್ಮ ಅಲ್ಲ, ನಾನು ಒಬ್ಳೇನೇನಿಯ ಪಾರ್ಟ್ನರ್ ಆಗಬೇಕು ಅಂತ ಅನ್ಕೊಂಡಿವ್ನಿ. ಹೆಂಗೋ ನಿಮ್ಗಂತೂ ಮದುವೆ ಆಗೈತೆ, ನಿಮ್ಮ ಜೀವನದ ಪಾರ್ಟ್ನರ್ ಆಗಕ್ಕಂತೂ ಆಗಕ್ಕಿಲ್ಲ. ಮತ್ತೆ ಇನ್ನು ಬಿಸ್ನೆಸ್ ಪಾರ್ಟ್ನರ್ ಆದರೂ ಆಗನಿ ಅಂತ ಹೇಳ್ಬಿಟ್ಟು ನನಗೂ ಆಸೆ. ಅಯ್ಯೋ! ಬಿಸಿನೆಸ್ ಪಾರ್ಟ್ನರ? ಆ ಬಿಸಿನೆಸ್ ಪಾರ್ಟ್ನರ್ ಎಲ್ಲ ಆಗಕ್ಕಾಗಕ್ಕಿಲ್ಲ. ಅದೆಲ್ಲ ಒಂದು ದೊಡ್ಡ ಕತೆ ಬಿಡು. ಈ ಈಗ ನನ್ನ ಜೊತೆ ಪಾರ್ಟ್ನರ್ ಆಗ್ಬಿಟ್ಟು ಅಲ್ಲಿ ಏನು ಮಾಡ್ತೀಯಾ? ಏನು ಬೇಡ. ಅದು ಚೆನ್ನಾಗಿರಲ್ಲ. ನೋಡಿ, ನಂಗೆ ಅರ್ಥ ಆಯ್ತೈತೆ. ನನಗೇನು ಗೊತ್ತಿಲ್ಲ, ನಾನು ಎಲ್ಲನೂ ಏನು ಕೇಳಿಸ್ಕೊಂಡಿಲ್ಲ ಅಂತ ನೀವು ಅನ್ಕೊಂಡಿದ್ದೀರ ಅಷ್ಟೇನೆ. ಇವಳು ಸುಮ್ಮನೆ ಹಿಂಗೆ ಹೇಳ್ತಾಳೆ ಅಂತ. ನನಗೆ ಎಲ್ಲನೂ ಗೊತ್ತು. ಈ ಎಲ್ಲನೂವೆ ಅಂದ್ರೆ ಏನು? ಕಮಲಿನ ನೀನು ಬಿಸ್ನೆಸ್ ಪಾರ್ಟ್ನರ್ ಮಾಡ್ಕೊಳಕ್ ಆಗಕ್ಕಿಲ್ಲ. ಅರ್ಥ ಮಾಡ್ಕೊ ಅದೆಲ್ಲ ಗಂಡಸ್ರು ಮಾಡೋಂಥ ಕೆಲ್ಸ. ನಿನ್ನ ಕೈಲಿ ಮಾಡಕ್ ಆಗಕ್ಕಿಲ್ಲ. ಅದು ಗಂಡಸ್ರು ಅಷ್ಟೇ ಏನಿಯ ಮಾಡೋದು ನಾವು. ಪರವಾಗಿಲ್ಲ, ನೀವು ಮಾಡೋ ಕೆಲಸನ ಹೆಂಗಸ್ರುನುವೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ನನಗೂ ಸಂದಕ್ಕೆ ಅರ್ಥ ಆಗೈತೆ. ನಾನುನುವೆ ಸೇರ್ಕೊತೀನಿ ಬಿಸ್ನೆಸ್ಗೆ. ನಾನು ನಮ್ಮಮ್ಮ ಇಬ್ರುನುವೆ ಭಾಳ ಕಷ್ಟಪಡ್ತಾ ಇದೀವಿ ಜೀವನದಾಗೆ. ಅದಕ್ಕೇನಿಯ ನಿಮ್ಮ ಜೊತೆನಿಯ ನನ್ನನ್ನು ಪಾರ್ಟ್ನರ್ ಮಾಡ್ಕೊಬಿಟ್ರೆ ನಾನು ಸಂದಾಗ ತುಳಿದ್ಬಿಟ್ಟು ನಮ್ಮ ಅಮ್ಮನೂ ಸಂದಕ್ಕೆ ನೋಡ್ಕೊತೀನಿ. ಅಯ್ಯೋ! ಕಮಲಿ ಅರ್ಥ ಮಾಡ್ಕ. ಆಗ ಕೆಲ್ಸ ಆಗಿದ್ರೆ ನಾನೇ ಹೇಳ್ತಾ ಇದ್ದೆ ನಿನಗೆ. ಇಲ್ಲ ಮಾಡೋಣ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆಗದಿರೋ ಕೆಲ್ಸ ಇದು ಎಲ್ಲನೂವೆ. ಖಂಡಿತ ಆಗಲ್ಲ. ನೀನು ಅರ್ಥ ಮಾಡ್ಕ. ಪ್ಲೀಸ್ ಕಮಲಿ. ಪಾಪ ನೀನು ನನಗೋಸ್ಕರ ಏನೆಲ್ಲ ಮಾಡಿದ್ಯಾ, ನಂಗೆ ಎಷ್ಟೊಂದು ಸಹಾಯ ಮಾಡಿದ್ಯಾ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದ್ರೆ ಸುಮ್ಕೆನೆಯ ಕಷ್ಟ. ನಾನು ಮಾಡೋ ಕೆಲಸ ಎಲ್ಲ ಮಾಡೋದು, ಬಿಡೋದು ಎಲ್ಲನೂವೆ ಭಾಳ ಕಷ್ಟ. ಕಳ್ತನ ಮಾಡೋದು ತುಂಬಾ ಈಸಿನೇ, ನನಗೂ ಬರುತ್ತೆ ಬಿಡಿ. ಕಳ್ತನ? ಕಳ್ತನನ? ಏನ್ ಕಳ್ತನ? ನಾವ್ಯಾಕ್ ಕಳ್ತನ ಮಾಡೋಣ? ನಾವು ಕಳ್ತನ ಎಲ್ಲ ಮಾಡಲ್ಲಪ್ಪ. ಅಯ್ಯೋ, ಜಾಸ್ತಿ ಗಾಬರಿ ಆಗ್ಬೇಡಿ. ನಾವು ನಿಮ್ಮ ಥರನೇನಿಯ. ನಮಗೂ ಅದೆಲ್ಲನೂ ಅರ್ಥ ಆಯ್ತದೆ. ನೀವು ನಿಮ್ಮ ಕಷ್ಟ ಅದೆಲ್ಲ ನನಗೂ ಅರ್ಥ ಆಯ್ತದೆ. ನೀವು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ನನಗೇನು ಗೊತ್ತಾಗ್ಬಿಡ್ತು ಅಂತನಾ? ಅಯ್ಯೋ, ಗೊತ್ತಾಯ್ತು ನನಗೂನು. ನೀವು ಏನು ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಯಾರು? ಇವ್ನು ಹೇಳುದ್ನಾ? ನಾನು ಅವ್ನಿಗೆ ಹೇಳ್ತೀನಿ ಏನು ಹೇಳ್ಬೇಡ ಅಂತ ಎಲ್ಲ ನಿಂಗೆ ಒದ್ರುಬಿಟ್ನಾ? ಛೀ ಛೀ ಛೀ, ಯಾರು ಹೇಳಿಲ್ಲಪ್ಪ. ಅವರೆಲ್ಲ ಹೇಳಕ್ಕೆ ಹೋಗ್ಲಿಲ್ಲ. ಅವ್ನಿಗೆ ವಿಷಯ ಗೊತ್ತೇ ಇಲ್ಲ ನನಗೆ ಗೊತ್ತೈತಿ ಅಂತ. ನಿಮಗೆ ಮಾತ್ರ ಹೇಳಿದ್ದು. ನೋಡಿ, ನಾನು ಕಳ್ತನ ಮಾಡಕ್ಕೆ ನಿಮ್ಮ ಜೊತೆನೇ ಬರ್ತೀನಿ. ಪ್ಲೀಸ್ ನನ್ನೂ ಕರ್ಕೊಂಡೋಗಿ. ಈ ಜೀವ ಎಲ್ಲ ಬೇಜಾರಾಗಿ ಹೋಗ್ಬಿಟ್ಟೈತೆ ಜೀವನದಾಗೆ. ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ ನಾನಂತೂ. ಒಸಿ ಅಲ್ಲ, ಏಸ್ ಕಷ್ಟಪಟ್ಟಿದ್ದೀನಿ ಅಂದರೆ ನನಗೆ ಮಾತ್ರ ಗೊತ್ತು. ಅಷ್ಟು ಕಷ್ಟಪಟ್ಬಿಟ್ಟಿದ್ದೀನಿ ಜೀವನದಾಗೆ. ಪ್ಲೀಸ್ ಪ್ಲೀಸ್ ನಾನು ಹೇಳೋದನ್ನ ಒಸಿ ಕೇಳಿಸ್ಕೊಳ್ಳಿ. ನನ್ನೂ ಕರ್ಕೊಬಿಡಿ. ಇಬ್ಬರೂ ಕಳ್ತನ ಮಾಡಿಬಿಟ್ಟು ಒಳ್ಳೆ ದುಡ್ಡು ಮಾಡ್ಕೊಬಿಡೋಣ. ಕಮಲಿ, ನೀನು ಏನು ಹೇಳ್ತಾ ಇದ್ದೀನಿ? ತಲೆಗೆಲ್ಲ ಕೆಟ್ಬಿಟ್ಟೈತೆ ನಿನಗೆ? ನಿಂಗೆಲ್ಲ ತಲೆ ಕೆಟ್ಟೈತೆ ಅನಿಸ್ತದೆ. ಎದ್ದೋಗಿ ಸುಮ್ಕೆನಿಯ. ಕಳ್ತನ ಮಾಡ್ತಾಳೆ ಅಂತ ಕಳ್ತನ. ನಿನಗೆ ತಲೆ ಕೆಟ್ಬಿಟ್ಟು ಕಳ್ತನ ಮಾಡೋಕ್ಕೆ ಅಂತ ಇದು ಮಾಡ್ತಿದ್ದೀಗ ನೀನು? ನೋಡು, ನನ್ನ ಮಾತು ಕೇಳು. ಈ ಕಳ್ತನ ಪಳ್ತನ ಎಲ್ಲ ಆಗ್ಬರಕ್ಕಿಲ್ಲ. ನೋಡು, ನಮ್ಮ ವಿಷಯನ ಪ್ಲೀಸ್ ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಇಲ್ಲಿಂದ ಎದ್ದು ಹೊಂಟೋಗ್ಬಿಡು ಸುಮ್ಮನೆ ಏನಿಯ. ನಿನಗೆ ವಿಷಯ ಎಲ್ಲ ಯಾರು ಹೇಳಿದ್ದು ನಾವು ಕಳ್ತನ ಮಾಡ್ತಿದ್ದೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು? ನೋಡು, ಅದೆಲ್ಲ ಎಂಥದೂ ಇಲ್ಲ. ಇಲ್ಲಿಂದ ಹೋಗಿ ಸುಮ್ಕೆನೇನಿಯ ನಿಮ್ಮ ಅಮ್ಮನ ಕರ್ಕೊಂಡು. ಕಮಲಿ, ಪ್ಲೀಸ್ ಕಮಲಿ, ಇಲ್ಲಿಂದ ಹೊಂಟೋಗ್ಬಿಡು ಕಮಲಿ. ಅಯ್ಯೋ, ಸುಮ್ಮನೆ ನನಗೆಲ್ಲ ನೀನು ಎದುರಿಸ್ಕೊಂಡು ಅದು ಇದು ಅಂತ ಮಾತಾಡಕ್ಕೆ ಬರಬೇಡ. ಎದೋಗು. ಪ್ಲೀಸ್ 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 ನಾನು ಹೇಳೋದನ್ನು ಸಿ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನಿಮ್ಮ ಕೈ ಮುಗಿತೀನಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನಗೂ ಅರ್ಥ ಆಯ್ತದೆ. ಈ ನನಗೆ ಹೆಂಗೆ ಗೊತ್ತಾಯಿತು ಅದು ಇದು ಅಂತ ಗಾಬರಿಯಾಗಿ ಹೋಗ್ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ಪ್ಲೀಸ್ ನಾನೇ ನಿಮ್ಗೆ ಐಡಿಯಾ ಕೊಡ್ತೀನಿ. ನೋಡಿ, ನಾನೇನು ಬೆಂಗಳೂರಿಗೆ ಬಂದುಬಿಟ್ಟು ಬೆಂಗಳೂರಾಗ ಕಳ್ತನ ಮಾಡೋಣ, ಬೆಂಗಳೂರಾಗ ದೊಡ್ಡದಾಗ ಕಳ್ತನ ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೋಡಿ, ನಾನು ನಮ್ಮಮ್ಮ ತುಂಬ ಕಷ್ಟ ಆಗಿದ್ದೀವಿ. ಇದೇ ಊರಾಗೆ ನೀನು ಯಾರ್ದನ ಒಂದು ಮನೆಯ ಪಿಲಾನ್ ಮಾಡಿಬಿಟ್ಟು ಇದೇ ಊರಾಗೆ ಏನೇ ಕಳ್ತನ ಮಾಡಿಬಿಟ್ರೆ ಹೆಂಗಿರ್ತದೆ? ನಿಮಗೆ ಏನು ಬೇಕಿಲ್ಲ, ನೀವೆಲ್ಲ ಬೆಂಗಳೂರಾಗ ದೊಡ್ಡ ದೊಡ್ಡದೇನೇ ಕಳ್ತನ ಮಾಡಿದ್ದೀರಾ. ಆದರೆ ನಿಮಗೂ ಖರ್ಚು ಕಾಸಾಯ್ತದ. ನನಗೂ ಹೊಸಿ ಜೀವನಕ್ಕೆ ಕಷ್ಟ ಐತೆ. ನನಗೂ ಎಲ್ಲ ಸರೋಯ್ತದ. ಅದಕ್ಕೆ ಪ್ಲೀಸ್ ಒಂದು ಮನೆನ ಎರಡು ಮನೆನ ಕಳ್ತನ ಮಾಡ್ಬಿಡೋಣ ಸಾಕು. ಆಮೇಲೆ ನಾನು ಕಳ್ತನನೇ ಮಾಡೋದಿಲ್ಲ, ಬಿಟ್ಬಿಡ್ತೀನಿ. ನನ್ನ ಮಗಳನ್ನೂ ಸೇರಿಸ್ಕೊಳಪ್ಪ, ಏನಾಗಕ್ಕಿಲ್ಲ ತಗೆ. ನನ್ನ ಮಗಳು ನಿನಗಿನ್ನ ಕಿಲಾಡಿ. ನಿನ್ನ ಚಾಪೆ ಕೆಳಗಡೆ ನುಗ್ಗಿದ್ರೆ ನನ್ನ ಮಗಳು ರಂಗೋಲಿ ಕೆಳಗಡೆ ನುಗ್ತಾಳೆ ಅಂತವಳು ನನ್ನ ಮಗಳು. ಅವಳಿಗೆಲ್ಲ ಇದೊಂದು ಕಳ್ತನ ಒಂದು ಲೆಕ್ಕನೇ ಅಲ್ಲ. ಕಮಲಿ, ಏನು ಹೇಳ್ತಿದ್ಯಾ? ಏನು ಧೈರ್ಯವಾಗಿ ಮಾತಾಡ್ತಿದ್ದೀಗಲ್ಲ ನೀನು? ಕಳ್ತನ ಅಂದ್ರೆ ಅಷ್ಟೊಂದು ಸುಲಭ ಅಂತ ಅನ್ಕೊಬಿಟ್ಟ? ತಗ್ಲಾಕಂಡೆ ಅಂದರೆ ಧರ್ಮದ ಎಟ್ ಬೀಳ್ತವೆ ಎಲ್ಲರೂ ಪರ್ಕೆ ಗಿರ್ಕೆ ತಗೊಂಡು. ಅದು ಊರಾಗೆ. ಬೆಂಗಳೂರಾಗಾದ್ರೆ ಹೆಂಗೋ ಒಸಿ ಮ್ಯಾನೇಜ್ ಮಾಡ್ಬಿಡ್ಬೋದು. ಈ ಊರೊಳಗೆ ಯಾರ ಮನೆ ಕಳ್ತನ ಮಾಡ್ಬಿಟ್ಟು ಏನು ಮ್ಯಾನೇಜ್ ಮಾಡೋಕ್ಕಾಯ್ತದೆ ನಿನ್ನ ಕೈಲಿ? ನಿಂದೊಳ್ಳೆ ಸಂದಾಗ ಒಳ್ಳೆ ಕತೆ ಆಯ್ತಲ್ಲ ನಿಂದು. ಆಗಕ್ಕಿಲ್ಲ, ಅದೆಲ್ಲನೂ ಆಗಕ್ಕಿಲ್ಲ. ಸುಮ್ಮನಿರು, ನನ್ನ ಮಾತು ಕೇಳು. ಸುಮ್ಮನೆ ಇಲ್ಲಿಂದ ಹೋಗು. ಯಾವ ಕಳ್ತನೂ ಊರಾಗ ಮಾಡೋದು ಬೇಡ. ಯಾರ ಮನೆ ಕಳ್ತನ ಮಾಡ್ತೀಯ ಇಲ್ಲಿ? ನೋಡಿ, ನೀವು ಹೊಸಿ ಧೈರ್ಯ ಮಾಡಿ ಸಾಕು. ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ನಾನು ಮೈಂಡಾಗ ಎರಡು ಮನೆ ಅವೆ. ಒಂದು ಪೈಲ್ವನ್ ಪಾಪಣ್ಣವ್ರ ಮನೆಗೆ ಮಾಡಬೇಕು. ಇಲ್ಲ ಅಂದರೆ ನನ್ನ ಗಂಡ ಮಾಜಿ ಗಂಡ ಅವನಲ್ಲ, ಅವನಿವಾಗ ಹೊಸ ಪಸ ಎಲ್ಲ ಸಾಕೊಂಡು ಒಳ್ಳೆ ಚೆನ್ನಾಗಿ ದುಡ್ಡು ಮಾಡವನು. ಇವಾಗ ಎಲ್ಲನೂ ಮನೆಗೆ ಒಡವೆ ಪಡವೆ ಎಲ್ಲ ರಮ್ಮಂಗೆಲ್ಲ ಮಾಡಿಸ್ಕೊಟ್ಟವನಿ. ಅದಕ್ಕೆ ನೆನೆಯ ಹೋಗಿ ಹೋಗಿ ಅಲ್ಲೇನಾದ್ರೂ ಮಾಡಿದ್ರೆ ಭಾಳ ಸಂದಕ್ಕಿರ್ತದೆ. ಅವ್ರು ಎರಡು ಮನೆ ನನ್ನ ತಲೆನಾಗೈತೆ. ಈ ಪೈಲ್ವನ್ ಪಾಪಣ್ಣನ ಮನೆಯಾಗೆ ಒಳ್ಳೆ ಒಡವೆ ಗಿಡವೆ ಎಲ್ಲ ಐತೆ. ನಾನೇ ನೋಡಿವ್ನಿ. ಅದು ಬಿಟ್ಟು ಇನ್ನು ನನ್ನ ಮಾಜಿ ಗಂಡ ಅವನ ಮನೆಗೆ ನೋಡಿದ್ರೆ ಅವ್ರ ಮನೆಗೂ ಒಳ್ಳೆ ದುಡ್ಡಂತೂ ಇರ್ತದೆ. ಹೊಸ ಪಸ ಎಲ್ಲ ಬೇಜಾನೈತೆ. ಅದಕ್ಕೆ ನಾನು ಹೇಳಿದ್ದು, ಅವ್ರು ಎರಡು ಮನೆಗೆ ಯಾರನ್ನ ಒಬ್ಬರು ಮನೆ ಕಳ್ತನ ಮಾಡ್ಬಿಡೋಣ ಫಸ್ಟು. ಒಳ್ಳೆ ಒಂದು ಸ್ವಲ್ಪ ಸ್ವಲ್ಪ ಒಡವೆ ದುಡ್ಡು ಎಲ್ಲ ಸಿಗ್ತದೆ, ನಮ್ಮ ಖರ್ಚಿಗಾಯ್ತದೆ. ಪ್ಲೀಸ್ ನನ್ನ ಮ್ಯಾಲೆ ನೀನು ಪ್ರೀತಿ ಇಲ್ವಾ ಹೇಳು? ನಾನು ನಿನ್ನ ಎಷ್ಟೊಂದೆಲ್ಲ ಇಷ್ಟಪಡ್ತೀನಿ, ನೀವೇ ನನ್ನ ಇಷ್ಟಪಡಲ್ಲ. ನಾನೇನಾದ್ರು ನನ್ನ ಮದುವೆ ಮಾಡ್ಕೊಂತ ಹೇಳ್ತಾ ಇದ್ದೀನ? ಹೊಸಿ ಸಹಾಯ ಮಾಡಿದ್ರೆ ಏನಾಯ್ತದೆ?
ನಮ್ದು ಜೀವನ ಸೆಟ್ಲ್ ಆಯ್ತದ ಕಣಪ್ಪ. ಒಂಚೂರು ಸಹಾಯ ಮಾಡು. ಏನು ಆಗಕ್ಕಿಲ್ಲ. ಒಸಿ ಸಹಾಯ ಮಾಡಿ ನನ್ನ ಮಗಳಿಗೂನುವೆ. ನಾವು ಬೀದಿ ಬಿಕಾರಿಗಳ ಥರ ಆಗೋಗ್ಬಿಟ್ಟಿದ್ದೀವಿ. ನಮ್ಗೂನುವೆ ಕಾಸು ಗೀಸು ಏನೂ ಗೊತ್ತಿಲ್ಲ. ನೀನೇನಾದ್ರೂ ಇವಾಗ ಒಸಿ ಸಹಾಯ ಮಾಡಿದ್ರೆ ಹೆಂಗೂನುವೆ ನನ್ನ ಮಗಳೂನುವೆ ಸಂದಕೇನಿ ಇತ್ತಾಳೆ. ಎಲ್ಲ ಸಂದಕೇನಿ ನಡೀತದೆ. ನೋಡಪ್ಪ ಇದೊಂದು ಸಹಾಯ ಮಾಡ್ಕೊಡಪ್ಪ. ಇದೇನಪ್ಪ ಇವಳು ಇಷ್ಟು ಧೈರ್ಯವಾಗಿ ಬಂದು ಕೇಳ್ತಾವಳಲ್ಲ ಹುಡುಕಿ ಆಗಿತ್ಕೊಂಡು. ಈ ಅಪ್ಪ ಶಿವ, ನಾವೇ ಎದುರ್ಕೋತೀವಿ ಕಳ್ತನ ಪಳ್ತನ ಅಂದರೆ ಇವಳಿಗೆ ಹುಸಿನೂಗೆ ಭಯ ಇಲ್ವಾ? ಈಗ ನಾನೇನಾರ ಹೆಲ್ಪ್ ಮಾಡಲ್ಲ ಅಂತ ಹೇಳ್ಬಿಟ್ರೆ ಅಷ್ಟೇನೆ. ತಿರ್ಗಿ ಊರು ತುಂಬ ನಾನು ಕಳ್ಳ ಅಂತ ತಿಳ್ಕೊಂಬಂದ್ಬಿಟ್ರೆ ಅದೊಂದು ರಿಸ್ಕು. ಅದು ಬೇರೆ ಪಾಪ ನನ್ನ ಶಾನೆ ಇಷ್ಟಪಡ್ತಾಳೆ. ಇರಲಿ ಒಂದು ಸೈಡಾಗಿ ಇಟ್ಕೊಂಡಿರೋಣ. ಆಯಿತು ಕಮ್ಲಿ, ನೀನು ಹೇಳ್ದಂಗೆ ಏನೇ ಆಯಿತು. ನಿನ್ನ ಕಷ್ಟ ನೀನು ಅದು ಇದು ನೋಡ್ಬಿಟ್ಟು ನನಗಂತೂ ಸಹಿಸೋಕ್ಕಾಯ್ತಿಲ್ಲ. ಬೇಜಾರಾಯ್ತೈತೆ. ನೋಡು ಎಲ್ಲ ಒಂದು ಪ್ಲಾನ್ ಮಾಡೋಣ. ಸುಮ್ಮನೆ ಸಡನ್ನಾಗಿ ಹೋಗ್ಬಿಟ್ಟು ಕಳ್ತನ ಮಾಡೋಕ್ಕಾಗಲ್ಲ. ಎಲ್ಲಿ ಏನೈತೆ ಎತ್ತೈತೆ ಅಂತ ಪ್ರತಿಯೊಂದು ವಿಚಾರ ಮಾಡಿಬಿಟ್ಟು ಆಮೇಲೆ ಹೋಗ್ಬಿಟ್ಟು ಕಳ್ತನ ಮಾಡಬೇಕು. ಇದ್ದಕ್ಕಿದ್ದಂಗೆ ಹೋಗ್ಬಿಟ್ಟು ತಗ್ಲಾಕೊಂಬಿಟ್ರೆ ಆಮೇಲೆ ದುರುಮ್ದೇಟ್ ಬೀಳ್ತವೆ. ಇಲ್ಲ 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 ಹಂಗೆಲ್ಲ ಮಾಡಕ್ಕಿಲ್ಲ. ದರುಮ್ದೆಟ್ಟೆಲ್ಲ ಬಿಡಂಗಿಲ್ಲ ಬಿಡು. ಸರಿ ಆಯ್ತು, ನಾನು ಪ್ಲಾನ್ ಮಾಡ್ತೀನಿ. ಕಳ್ತನಕ್ಕೆ ಮಾತ್ರ ಬನ್ನಿ ಸಾಕು. ಸರಿ ಕಮ್ಲಿ ಆಯಿತು. ಹೋಗೋದು ಏನೇನು ಪ್ಲಾನ್ ಮಾಡಬೇಕು ಅಂತ ಅನಿಸ್ತದೋ ಎಲ್ಲ ಪ್ಲಾನ್ ಮಾಡು. ತಗ್ಲಾಕಬಾರ್ದು. ಮನೆಗೆ ಹುಸಿ ಶಾನೆ ಜನ ಇರಬಾರ್ದು, ಕಮ್ಮಿ ಜನ ಇರಬೇಕು. ಆ ಥರ ಪ್ಲಾನ್ ಮಾಡು. ಏನ್ ಮಾಡಿದ್ರು ನನ್ನ ಮಗಳು ತಗ್ಲಾಕಬಾರ್ದು ಕಣಪ್ಪ. ಅಂತ ಪ್ಲಾನ್ ಮಾಡಿ ಸಾಕು. ಹ್ಞೂ ಸರಿ ಕಮ್ಲಿ, ಈ ವಿಷಯ ನನ್ನ ನಿನ್ನ ಮಧ್ಯೆ ಮಾತ್ರ ಇರಲಿ. ಯಾರಿಗೂ ಹೇಳೋದು ಬೇಡ. ಯಾರಿಗಾನ ಏನಾರ ಗೊತ್ತಾಗ್ಬಿಡ್ತು ಅಂದರೆ ಸುಮ್ಮನೆ ಬಿಡೋಕ್ಕಿಲ್ಲ. ಸುಮ್ಮನೆ ನೀ ಯಾಕೆ ಬೇಕು? ನಮ್ಮಿಬ್ಬರ ಮಧ್ಯೆ ಮಾತ್ರನೇ ನೀ ಇರಲಿ. ಇನ್ನೇನು ಈ ವಿಷಯನ ಊರು ತುಂಬ ಹೇಳ್ಕೊಂಡ್ಬಿಟ್ಟು ಬರಕಾಯ್ತದ. ಆಯ್ತಾಯ್ತು. ಸರಿ ಆಯಿತು.